ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೊ ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಒಂದು ರೆಸಿಪಿ ಮಾಡಿದ್ದೀನಿ, ವೆಜಿಟೇಬಲ್ ಕುರ್ಮಾ. ಅದನ್ನು ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ವೆಜಿಟೇಬಲ್ ಕುರ್ಮಾಗೆ ಮೊದಲನೇದಾಗಿ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ಹಾಗೆ ಶುಂಠಿ 1 ಇಂಚಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಪುದೀನ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಪುದೀನ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಇದಕ್ಕೆ ಕೊಬ್ಬರಿ, ಹಸಿ ಕೊಬ್ಬರಿ ಆದರೂ ಹಾಕ್ಬೋದು, ಒಣ ಕೊಬ್ಬರಿ ಆದರೂ ಹಾಕ್ಬೋದು. ಬಟ್ ಹಸಿ ಕೊಬ್ಬರಿ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಮೆಣಸು, ಅದೇ ಕಾಳು ಮೆಣಸು ಮತ್ತು ಲವಂಗ, ಚಕ್ಕೆ ಇವಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಿಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಹುರಿಗಡಲೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಹುರಿಗಡಲೆ ಸಾಕಾಗುತ್ತೆ. ಇವಾಗ ಒಂದು ಬಾಣಲೆ ತೊಗೊಂಡು ಅದರಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ನಾವು ದೋಸೆಗೆ, ಚಪಾತಿಗೆ, ಪೂರಿಗೆ ಎಲ್ಲನೂ ಮಾಡ್ಕೋಬೋದು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಯಾಕಂದರೆ ತರಕಾರಿ ಎಲ್ಲನೂ ಇರುತ್ತಲ್ವ, ಅದಾದರೂ ಸ್ವಲ್ಪ ನಾವು ಗೊಜ್ಜು ಥರ ಮಾಡ್ಕೋತೀವಿ. ಮುದ್ದೆಗೂ ಕೂಡ ನಾವು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ತರಕಾರಿ ಎಲ್ಲ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ. 2 ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿನ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಹಾಗೆ ಬಟಾಣಿ ಇವಿಷ್ಟು ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ದರೆ ನಾವು ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಕಾಲಿಫ್ಲವರ್ ತೊಗೊಂಡು ಬಂದಿಲ್ಲ. ಸೊ ಇಷ್ಟೇ ತರಕಾರಿ ಸಾಕು ಅಂತ ಹೇಳಿ ಅಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನೋಡಿ, ಇವಾಗ ಚೆನ್ನಾಗಿ ಸ್ವಲ್ಪ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಸಾಲ್ಟು ನೋಡ್ಕೊಳ್ಳಿ ನಿಮಗೆ, ಯಾಕಂದ್ರೆ ತರಕಾರಿ ಬೇಯುವಾಗ ಹಾಕ್ಕೊಂಡ್ರೆ ಸ್ವಲ್ಪ ತರಕಾರಿಗೆಲ್ಲ ಹಿಡ್ಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಸಿಮ್ಮಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ಸೊ ಇದೆಲ್ಲ ತರಕಾರಿ ಬೇಗನೆ ಬೆಂದ್ಬಿಡುತ್ತೆ, ಜಾಸ್ತಿ ಟೈಮ್ ಏನು ಇಡ್ಸಲ್ಲ, ಬೇಗ ಕೂಡ ಮಾಡ್ಕೊಬೋದು. ಏನಂದರೆ ತರಕಾರಿ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೆ ನಾವು ಈ ಥರ ಮಾಡ್ಕೋಬೋದು. ಸೊ ಇವಾಗ ಇದು ಸ್ವಲ್ಪ ಬೆಂದಿದೆ. ಇವಾಗ ನಾನು ಇದಕ್ಕೆ ನಾನಾಗಲೇ ಏನು ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಲ್ವ, ಸೊ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಇದೊಂದು ಸ್ವಲ್ಪ ಆ ಮಸಾಲೆ ಫ್ಲೇವರ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಖಾರ ನಾವು ಇದರಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಸೊ ಅದು ಹಾಕ್ಬೇಕಾದ್ರೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಡಿ. ಇಲ್ಲಾಂದರೆ ಮತ್ತು ನಾವು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಬೇಕಾಗುತ್ತೆ, ಮತ್ತು ಅದು ಟೇಸ್ಟ್ ಏನು ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಒಂದೇ ಸಲವೇ ನೋಡ್ಕೊಂಡು ಚೆನ್ನಾಗಿರುತ್ತೆ, ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅನ್ಸೋದಿಲ್ಲ. ಹಾಕಿದ್ರೆ ಒಂದೇ ಸಲ ಹಸಿಮೆಣ್ಸಿನ್ಕಾಯಿಲಾದರೂ ಮಾಡಿ, ಇಲ್ಲ ಅಂತಂದರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ, ಬರೀ ಚಿಲ್ಲಿ ಪೌಡ್ರೇ ಹಾಕಿ ಮಾಡಿ. ಬಟ್ ನನಗೇನೋ ಇದು ಹಸಿಮೆಣ್ಸಿನ್ಕಾಯಿ ಫ್ಲೇವರೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಾನು 2 ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ 2 ಟ್ರೈ ಮಾಡಿದಾಗ ನನಗಿಷ್ಟ ಆಗಿದ್ದು ಗ್ರೀನ್ ಚಿಲ್ಲಿ ಫ್ಲೇವರೇ ಚೆನ್ನಾಗಿ ಇಷ್ಟ ಆಯಿತು. ರೆಡ್ ಚಿಲ್ಲಿಯಲ್ಲಿ ಮಾಡಿದರೆ ಅದು ಕಲರ್ ಚೇಂಜ್ ಆಗುತ್ತೆ, ರೆಡ್ ಕಲರ್ ಬರುತ್ತೆ ಅಷ್ಟೇನೆ. ಟೇಸ್ಟ್ ಅದು ಇಷ್ಟಪಡೋರು ಹಾಗೆ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ, ಬಟ್ ನನಗಂತೂ ಗ್ರೀನ್ ಚಿಲ್ಲಿ ಇಷ್ಟ ಆಯಿತು. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಆಗಿದೆ. ಒಂದು ಸ್ವಲ್ಪ ಅದು ಮಸಾಲೆ ಫ್ಲೇವರೆಲ್ಲ ಹೋಗ್ಬೇಕಲ್ವ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಆವಾಗವಾಗ ತಿರುಗಿಸ್ಕೊಡ್ತಾ ಇರಬೇಕು. ಹೈ ಫ್ಲೇಮಲ್ಲಿ ಇಡೋದು ಬೇಡ, ಯಾಕಂದರೆ ಮಸಾಲೆ ಹಾಕಿದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಎಲ್ಲ ತಳ ಇಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಆವಾಗವಾಗ ಒಂದು ಸ್ವಲ್ಪ ಇದನ್ನು ತಿರುಗಿಸ್ಕೊಡ್ತಾ ಇರಬೇಕು. ಸೊ ಮಸಾಲೆ ಫ್ಲೇವರು ಏನು ಅಂದರೆ, ಯಾಕಂದರೆ ಎಲ್ಲ ಹಸಿ ಮಸಾಲೆನೇ ಹಾಕಿದ್ದೀವಲ್ವ, ಹಾಗಾಗಿ ಅದೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆವಾಗವಾಗ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು. ಸೊ ತಿರುಗಿಸ್ಕೊಟ್ರೆ ತಳ ಏನು ಹಿಡಿಯೋದಿಲ್ಲ, ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಡ್ರೈ ಪೌಡರ್ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇರೋದು ಗರಂ ಮಸಾಲೆ ಒಂದೇ, ಇನ್ನು ಯಾವುದೇ ಥರ ನಾನು ಡ್ರೈ ಪೌಡರ್ ಇದರಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಇಷ್ಟೇನೆ. ಸೊ ಇದಕ್ಕೆ ಇವಾಗ ಉಪ್ಪು, ಖಾರ ಎಲ್ಲನೂ ಪರ್ಫೆಕ್ಟಾಗಿದೆ. ಸೊ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋಷ್ಟಿಲ್ಲ. ಸೊ ಟೇಸ್ಟ್ ನೋಡಿದೆ. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ನಾವು ಈ ಟೈಮಲ್ಲಿ ನೀರನ್ನು ನೋಡ್ಕೋಬೇಕು. ಸೊ ನೀರು ನಮಗೆ ಎಷ್ಟು ಅಳತೆ ಬೇಕಾಗೋದು, ಅಂದರೆ ಎಷ್ಟು ತೆಳ್ಳಗೆ ಬೇಕೋ ಅಥವಾ
ನೀವು ಚಪಾತಿಗೆ ಪೂರಿಗೆಲ್ಲ ಮಾಡ್ಕೊಳ್ತೀರಾ ಅಂತಂದರೆ ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನೀರು ಆ್ಯಡ್ ಮಾಡಿಕೊಂಡು ಈ ತರಕಾರಿ ಎಲ್ಲ ಅದರಲ್ಲಿ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ನೀರು ನೋಡಿಕೊಂಡು ನಮಗೆ ಎಷ್ಟು ಬೇಕೋ, ನಾನಿದರಲ್ಲಿ ಆಲ್ಮೋಸ್ಟು 1-1.5 ಲೋಟ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟು ಆ್ಯಡ್ ಮಾಡಿಕೊಂಡು ನಮ್ಮ 4 ಜನಕ್ಕೆ ಒಂದು ಟೈಮ್ಗೆ ಕರೆಕ್ಟಾಗಿ ಬರುತ್ತೆ. ಸೊ ನಾವಿದನ್ನು ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ದು ದೋಸೆ ಜೊತೆಗೆ. ಸೊ ದೋಸೆ ಮಾಡಿದ್ದೆ, ಸೊ ದೋಸೆ ಸಾಗು ಮಾಡಿದ್ದೆ, ಚೆನ್ನಾಗಿತ್ತು. ಸೊ ಒಂದೊಂದು ಸಲ ಇದನ್ನು ಪೂರಿಗೆ ಕೂಡ ಮಾಡ್ಕೊಳ್ತೀನಿ. ಪೂರಿಗಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಸೊ ಈಗ ನೋಡಿ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ತೀರಾ ಜಾಸ್ತಿ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಮಂದವಾಗೇ ಇರಬೇಕು. ಅದು ನೋಡಿ 1.5 ಲೋಟ ನೀರು ಹಾಕ್ತಾಯಿದ್ದೀನಿ, ಇಷ್ಟೇ ಸಾಕಾಗುತ್ತೆ ನಮಗೆ. ತೀರಾ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಮಂದಕ್ಕೆ ಇರಬೇಕು. ಹುರಿಗಡಲೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಮಂದ ಬರುತ್ತೆ ಬೇಯ್ತಾ. ಇವಾಗೆಲ್ಲ ನೋಡಿ ಪರ್ಫೆಕ್ಟಾಗಿ ಚೆನ್ನಾಗಿ ಕುಕ್ಕಾಗಿದೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ತರಕಾರಿ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ನಾವು ದೋಸೆ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನೋಣ. ಸೊ ನೋಡಿ ದೋಸೆ ಮಾಡಿದ್ದೆ. ಸೊ ದೋಸೆ ಜೊತೆಗಂತೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿತ್ತು. ಸೆಟ್ ದೋಸೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಸೆಟ್ ದೋಸೆನೂ ಮಾಡಿದ್ದೆ, ನಾರ್ಮಲ್ ದೋಸೆ ಎರಡೂ ಮಾಡಿದ್ದೆ. ಹಾಗೆಯೇ ಒಂದು ಸ್ವಲ್ಪ ಇದ್ರ ಜೊತೆಗೆ ರೈಸ್ ತಿಂದ್ವಿ. ಎರಡಕ್ಕೂ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು, ಟೇಸ್ಟಿಯಾಗಿತ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ರೆಸಿಪಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಓಕೆನಾ? ಓಕೆ ಫ್ರೆಂಡ್ಸ್, ರೆಸಿಪಿ ನೋಡಿದ್ರಲ್ವಾ, ಅದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಕ್ವಶನ್ಸ್ ಕೇಳ್ತಾಯಿದ್ರಿ ಅಲ್ವಾ, ಯಾಕೆ ಇಷ್ಟು ದಿನ ಬ್ಲಾಗ್ ಮಾಡಿಲ್ಲ, ನೀವು ಜಾಬ್ ಮಾಡ್ತಾಯಿದ್ದೀರಾ ಇನ್ನೂ, ಅಥವಾ ಜಾಬ್ ಬಿಟ್ಬಿಟ್ರಾ ಅಂತೆಲ್ಲ ಕ್ವಶನ್ ಕೇಳ್ತಾಯಿದ್ರಿ. ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ, ನಾನು ಜಾಬ್ ಏನು ಬಿಟ್ಟಿಲ್ಲ. ಸೊ ಜಾಬ್ ಮಾಡ್ತಾಯಿದ್ದೀನಿ. ಇವಾಗಲೂ ಫುಲ್ಲು ಬ್ಯುಸಿ ಶೆಡ್ಯೂಲ್ ಅಂತಾರಲ್ಲ, ಆ ಥರ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಬ್ಯುಸಿ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂದರೆ, ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತೇಳ್ಬಿಟ್ಟು. ಯಾಕಂದರೆ ಇಡೀ ದಿನ ವರ್ಕ್ ಇರುತ್ತಲ್ಲ, ಒಂದು ಕಡೆ ಮನೆ ಕೆಲಸ ಮಾಡ್ಕೋಬೇಕು, ಜೊತೆಗೆ ವಿಡಿಯೋಸ್ ಮಾಡ್ಕೋಬೇಕು, ಮತ್ತು ವಿಡಿಯೋ ಎಡಿಟಿಂಗ್ ಇರುತ್ತೆ. ಹಾಗೆಯೇ ಮತ್ತು ನನ್ನ ಜಾಬ್ ಇರುತ್ತೆ. ಸೊ 9 to 6 ಜಾಬ್ ಹೋಗಬೇಕು. ಹಿಂಗೆಲ್ಲ ಇರೋದಕ್ಕೆ ನನಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ. ಫುಲ್ಲು ಒಂಥರ ಕಂಟೆಂಟ್ ಯೋಚನೆ ಮಾಡಬೇಕಿತ್ತು. ಈ ಥರ ಎಲ್ಲ ಇದ್ದಿದ್ದರಿಂದ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬ್ರೇಕ್ ತೊಗೊಂಡಿದ್ದೆ. ಸೊ ಈಗ ಮತ್ತೆ ತುಂಬ ಮೆಸೇಜಸ್ ಬರ್ತಾಯಿತ್ತು, ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಸರಿ ಅಂದರೆ ನಾನೇ ಯಾವುದಾದ್ರೂ ಬೇರೆ ವ್ಲಾಗ್ಸ್ ಎಲ್ಲ ನೋಡಬೇಕಾದ್ರೆ ಆವಾಗ ಅನ್ನಿಸ್ತಿತ್ತು, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಲ್ವಾ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸಪೋರ್ಟ್ ಮಾಡ್ತಾಯಿರಿ. ಹೀಗೇ ಆದಷ್ಟು ಡೈಲಿ ವ್ಲಾಗ್ಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಜಾಸ್ತಿ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಅಲ್ಲ ಅಂದ್ರೂ ಒಂದು ಶಾರ್ಟ್ ಆಗಾದರೂ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಟಿಪ್ಸು ಎಲ್ಲನೂ ಇದೆ, ಮುಂದೆ ಬರೋ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈಗ ನನಗೆ ನೋಡಿ ಟೈಮ್ ಆಗಲೇ ಹೋಯ್ತು, ಇನ್ನೂ ಟಿಫನ್ ಕೂಡ ಮಾಡಿಲ್ಲ ನಾನು. ಬೆಳಗ್ಗೆಯಿಂದ ಅಷ್ಟು ಕೆಲಸ ಇತ್ತು, ಎಲ್ಲ ಕೆಲಸ ಮುಗಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ನನಗೋಸ್ಕರ ಅಂತ ನಂಗೆ ಟೈಮ್ ಸಿಗೋದಿಲ್ಲ, ಇದೇ ನನ್ನ ಪ್ರಾಬ್ಲಮ್ಮು. ಹಾಗಾಗಿ ಇವಾಗ ನೋಡಿ ಇನ್ನೂ ಟಿಫನ್ ಮಾಡಿದ್ದೀನಿ, 5 ನಿಮಿಷ ಇದೆ. 5 ನಿಮಿಷಕ್ಕೆ ಬೇಗ ಟಿಫನ್ ಮಾಡಿಬಿಟ್ಟು ರೆಡಿಯಾಗಿ ಹೋಗಬೇಕು. 9 ಗಂಟೆಗೆ ಇನ್ನು 10 ನಿಮಿಷ ಇದೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.